ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಬಹಳ ಜನ ವಿದ್ಯಾರ್ಥಿಗಳಿಗೆ ಅವರು ಹಿಂದಿನ ಒಂದು ರೌಂಡಲ್ಲಿ ಫೀಸ್ ಪೇ ಮಾಡಿರುವಂಥದ್ದು ಈಗ ರೌಂಡಿನಲ್ಲಿ ಕಾಲೇಜು ಏನು ಸಿಕ್ಕಿದೆ ಅದರ ಒಂದು ಫೀಸ್ ಏನಿದೆ ಅದು ಹಿಂದಿನ ರೌಂಡಲ್ಲಿ ಪೇ ಮಾಡಿರುವಂಥ ಫೀಸ್ಗಿಂತ ಕಡಿಮೆ ಇದೆ. ಅಂದರೆ ನಿಮ್ಮ ಒಂದು ಅಲಾಟ್ಮೆಂಟ್ ಲೆಟರಲ್ಲಿ ಮೈನಸ್ ಅಂತ ಬರ್ತದೆ. ಫಾರ್ ಎಕ್ಸಾಂಪಲ್, ನೀವು ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಿರೋ ಕಾಲೇಜಿಗೆ 90,000 ಇದ್ದುಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಫೀಸ್ ಪೇ ಮಾಡಿರೋದು 85,000 ಇದ್ದಾಗ -5,000 ಅಂತ ತೋರಿಸ್ತದೆ. ಇದು ಒಂದು ಕೇಸು. ಇನ್ನೊಂದು, ಬಹಳ ಜನ ವಿದ್ಯಾರ್ಥಿಗಳಿಗೆ ಏನಾಗಿದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ SNQ ಕೋಟಾ ಸೀಟ್ ಅಲಾಟ್ ಆಗಿದೆ. SNQ ಕೋಟಾ ಸೀಟ್ ಅಲಾಟ್ ಆಗಿರುವಂತಹ ಕಾರಣಕ್ಕೆ ಅವರ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆ ಕಡಿಮೆ ಆಗಿದೆ. ಈಗ ನನ್ನ ಒಬ್ಬ ವಿದ್ಯಾರ್ಥಿನಿ 90,000 ಫೀಸನ್ನು ಪೇ ಮಾಡಿದ್ದ, ಅವನಿಗೆ SNQ ಕೋಟಾ 28,800 ಆದಾಗ -65,000 69,000 ಅಂತ ತೋರಿಸ್ತಾ ಇದೆ. ಈಗ ಬಹಳ ಜನ ವಿದ್ಯಾರ್ಥಿಗಳಿಗೆ ಇರುವಂಥ ಡೌಟ್ ಏನಂತಂದರೆ, ಸೊ ಈಗ ಈ ರೀತಿ ಮೈನಸ್ ಅಂತ ತೋರಿಸುವಂಥ ಫೀಸ್ ಏನಿದೆ ಅದು ನಮಗೆ ಯಾವಾಗ ರೀಫಂಡ್ ಆಗ್ತದೆ, ಅದು ರೀಫಂಡ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಅದನ್ನು ರೀಫಂಡ್ ಮಾಡೋದಕ್ಕೆ ಏನು ಮಾಡ್ತಾರೆ ಅಂತಂದರೆ, KEAದವರು ನಿಮಗೊಂದು ರೀಫಂಡ್ ಲಿಂಕ್ ಅಂತ ಕೊಡ್ತಾರೆ. ಸೊ ನೀವು ಪದೇ ಪದೇ KE ವೆಬ್ಸೈಟ್ಗೆ ಭೇಟಿ ಕೊಡ್ತಾ ಇರಬೇಕು, ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೇಟ್ ಮಾಡ್ತಾ ನೋಡ್ತಾ ಇರಬೇಕು. ಸೊ ಅದನ್ನು ಬಿಟ್ಟ ತಕ್ಷಣ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ರೀಫಂಡ್ ಆಗೋದಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ. ಸೊ ಆ ಲಿಂಕ್ ಹೇಗಿರ್ತದ ಅಂತಂದು ನೋಡ್ಬೋದು. ಇಲ್ಲಿ ನಾನು ಈ ವರ್ಷ ಲಿಂಕ್ ಇನ್ನೂ ಬಿಟ್ಟಿಲ್ಲ, ಹೌದಾ, ಹಿಂದಿನ ವರ್ಷದ ಪ್ರವೇಶಗಳು ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ 2020ದಲ್ಲಿ ಕ್ಲಿಕ್ ಮಾಡಿ UGC 2020 ಅಂತೇಳಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕಾಣಿಸ್ತದೆ. ಸೊ UGC 2020ಗಾಗಿ ಮರುಪಾವತಿ ಲಿಂಕ್ ಇಂಜಿನಿಯರಿಂಗ್ ಮತ್ತು ಇತರ ಕೋರ್ಸ್ಗಳು ಅಂತ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ರಿಫಂಡ್ ಲಿಂಕ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಕೋರ್ಸಸ್ ಅಂತ ಇರ್ತದೆ. ನಿಮ್ಮ CET ನಂಬರ್ ಗೊತ್ತಿರಲಿ, ನಿಮ್ಮ CET ನಂಬರು ಮತ್ತು ಸೀಕ್ರೆಟ್ ಕೀ ಆಗಿರ್ಬೋದು, ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ, ಮರೆಯೋದಕ್ಕೆ ಹೋಗಬೇಡಿ, ಎಲ್ಲಾದರೂ ಬರೆದಿಟ್ಕೊಳ್ಬೇಡಿ ನಿಮ್ಮ ಮನೆ ಗೋಡೆ ಮೇಲೆ. ಸೊ ಯಾಕಂತಂದ್ರೆ ಅವೆಲ್ಲ ಡೀಟೇಲ್ಸ್ ಬೇಕಾಗ್ತದೆ ನಿಮಗೆ. ನೀವು ಒಂದು ಕಡೆ ಸೀಟ್ ಸಿಕ್ಬಿಡ್ತು ಜೈ ಅಂಥೇಳಿ ನೀವೆಲ್ಲ ಮರೆತು ಬಿಟ್ರಿ ಅಂದ್ರೆ ಆಗೋದಿಲ್ಲ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆನ್ಪಿಟ್ಕೊಂಡು ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಈ ಎಂಟ್ರಿ ಮಾಡಿದ ಮೇಲೆ ನಿಮಗೆ ರೀಫಂಡ್ ಲಿಂಕ್ ಅಂತ ಬರ್ತದೆ. ಅಲ್ಲಿ ನಿಮ್ಮ ಎಲ್ಲ ಬ್ಯಾಂಕ್ ಡೀಟೇಲ್ಸನ್ನು ಆ್ಯಡ್ ಮಾಡಿದ ಮೇಲೆ KEಗೆ ಏನು ನೀವು ಎಕ್ಸೆಸ್ ಫೀ ತುಂಬಿದ್ದೀರಿ ಅದು ನಿಮಗೆ ವಾಪಸ್ ಆಗ್ತದೆ. ವೆರಿ ಇಂಪಾರ್ಟೆಂಟ್. ಆದರೆ ಯಾವಾಗ ಈ ಲಿಂಕನ್ನು ಬಿಡ್ತಾರೆ ನೋಡ್ಬೋದು. ಲಾಸ್ಟ್ ಇಯರ್ ನಿಮಗೆ ತೋರಿಸ್ತಾ ಇದ್ದೀನಿ, ಈ ಲಿಂಕನ್ನು ಆಲ್ಮೋಸ್ಟ್ ಎಲ್ಲ ರೌಂಡ್ ಆದಮೇಲೆ ಬಿಟ್ಟಿದ್ರು. ಅಂದರೆ ನಿಮಗೆ ಇನ್ನೂ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದೆ, ಮುಂದೆ ಮಾಪಪ್ ರೌಂಡ್ ಅಂತ ಪರ್ಮಿಷನ್ ಸಿಕ್ ಮಾಡಿದರೆ ಅಥವಾ ಕ್ಯಾಶುವಲ್ ರೌಂಡ್ ಅಂತ ಮಾಡಿದರೆ, ಇವೆಲ್ಲ ರೌಂಡ್ ಆದಮೇಲೆ ಇನ್ನೊಂದು 15 ದಿವಸ 20 ದಿವಸ ಆದಮೇಲೆ ಲಿಂಕನ್ನು ಕೊಡ್ತಾರೆ. ಆ ಲಿಂಕನ್ನು ಕೊಟ್ಟ ಮೇಲೆ ನೀವು ಅದನ್ನು ಫಿಲ್ ಮಾಡಬೇಕು. ಬಟ್ ಒಂದು ಮಾತನ್ನು ಹೇಳಿಬಿಡ್ತೀನಿ, ಅಂದರ್ ಕಿ ಬಾತ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ನೀವು ಫೀ ಪೇ ಮಾಡಬೇಕಾದ್ರೆ ಇಮ್ಮಿಡಿಯೇಟಾಗಿ ಮಾಡಬೇಕಾಗ್ತದೆ. ಅವರೊಂದು ಲಾಸ್ಟ್ ಡೇಟನ್ನು ಕೊಡ್ತಾರೆ. KEಯವರ ಕಡೆಯಿಂದ ನಿಮಗೆ ಫೀಸ್ ರಿಫಂಡ್ ಆಗೋದಕ್ಕೆ ಲಾಸ್ಟ್ ಡೇಟ್ ಇಲ್ಲ. ಯಾಕಂದರೆ ನನ್ನ ಬಹಳ ಜನ ಹಿಂದಿನ ವರ್ಷದ ವಿದ್ಯಾರ್ಥಿಗಳು ಹೇಳಿರೋದನ್ನು ಕೇಳಿದ್ದೀನಿ, ಸರ್ ಇನ್ನೂ ಕೂಡ ರೀಫಂಡ್ ಫೀಸ್ ಬಂದಿಲ್ಲ, ನಾವೊಂದು 5,000 10,000 ರೀಫಂಡ್ ಬರಬೇಕಿತ್ತು, ರೀಫಂಡ್ ಬಂದಿಲ್ಲ. ಬಂದಿದ್ರೂ ಕೂಡ ಈಗ ತಾನೇ ಬಂದಿದೆ, ಅಂದರೆ 1 ವರ್ಷ 2 ವರ್ಷ ಆದಮೇಲೆ ಬಂದಿದೆ. ಸೊ ಈ ರೀತಿಯಾಗಿ ನಾನು ಕೇಳಿದ್ದೀನಿ. ಸೊ ಅಂದರೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ದುಡ್ಡು ಏನು ಪೇ ಮಾಡ್ತೀರಿ ಅದಕ್ಕೊಂದು ಲಾಸ್ಟ್ ಡೇಟ್ ಇರ್ತದೆ, ನಿಮಗೆ ಅಲಾಟ್. ಸೊ ನೀವು ಪೇ ಮಾಡ್ತೀರಿ, ಬಟ್ ಅವರ ಕಡೆಯಿಂದ ಬರೋದಕ್ಕೆ ಎಲ್ಲದೂ ಹಾಗೆ ಗೌರ್ಮೆಂಟ್ ಕಡೆಯಿಂದ ಏನು ಬರ್ತದೆ ಅದು ಇಮಿಡಿಯೇಟಾಗಿ ಬರೋದಿಲ್ಲ ನಿಮಗೆ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಒಂದಲ್ಲ ಒಂದು ದಿವಸ ಬಂದೇ ಬರ್ತದೆ. ಬಟ್ ಖುಷಿಯ ವಿಚಾರ ಏನು ಅಂತಂದರೆ, ನಿಮಗೆ ಈಗ ಕಟ್ಟಿರೋಕ್ಕಿಂತ ಫೀಸ್ಗಿಂತ ಕಡಿಮೆ ಬಂದಿದೆ ಅಂತ ಅಂದಮೇಲೆ ನೀವು ಖುಷಿಯಾಗಬೇಕಷ್ಟೇ. ನನಗೆ ಈಗ ಕಟ್ಟಿರೋಕ್ಕಿಂತ ಫೀಸು, ಈಗ ನಾನು ಕಟ್ಟಬೇಕಾಗಿರುವಂಥ ಫೀಸ್ ಕಡಿಮೆ ಆಗಿದೆ ಅಂದರೆ ಮುಂದಿನ ವರ್ಷದಿಂದ ನನಗೆ ಕಡಿಮೆ ಫೀಸೇ ಬರ್ತದ ಅನ್ನೋದು ಖುಷಿಯಿಂದ ನೀವು ಮುಂದೆ ಹೋಗಬೇಕೆ ಹೊರತು, ರೀಫಂಡಿಗೋಸ್ಕರ ಒಂದು ಲಿಂಕನ್ನು ಇಲ್ಲಿ ನಿಮ್ಮ ಮೇನ್ ಪೇಜಲ್ಲಿ ಕೊಡ್ತಾರೆ. ಅದನ್ನು ಕೊಟ್ಟ ತಕ್ಷಣ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಲ್ಲಿ ತನಕ ನೀವು ಯಾವುದೇ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ರೀಫಂಡ್ ಯಾವಾಗ ಬರ್ತದ ಅಂತ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ನಿಮಗೆ ದುಡ್ಡು ವಾಪಸ್ ಬರೋ ತನಕ ದೇವರಿಗೆ ಅಂಥೇಳಿ ಬಿಟ್ಟಿದ್ದೀನಿ ಅಂಥೇಳಿ ಅಂದ್ಕೊಂಡು ಯಾವುದೇ ಚಿಂತೆ ಮಾಡದೇನೆ ಆರಾಮ್ಸೆ ಈಗ ಸಿಕ್ಕಿರುವಂಥ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸಿ ವೇಟ್ ಮಾಡಿ ಅದರ ಲಿಂಕನ್ನು ಕೊಟ್ಟ ತಕ್ಷಣ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಲ್ಲಿವರೆಗೆ ರೀಫಂಡ್ ಲಿಂಕ್ ಬಗ್ಗೆ ಮತ್ತೆ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣತ್ತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.